ಯಾಕೆ ಮಾವ ನನ್ನನ್ನು ತಡೆದೆ? ಮಿತ್ರ, ಕಾಲೇಜಿನಿಂದ ಬರುವಾಗ ನಿನಗೆ ಇಷ್ಟವಾದ ಸ್ವೀಟ್ ತಂದಿದ್ದೇನೆ. ಹಾ, ಸ್ವೀಟ್ ತಂದಿದ್ಯಾ ಮಾವ? ಹಾಗಾದ್ರೆ ಬೇಗ ಕೊಡು ಮಾವ, ನನಗೆ ಈಗಲೇ ಬೇಕು. ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸುವೆ. ಹೌದಾ? ಹಾಗಾದ್ರೆ ನೀನೇ ನಿನ್ನ ಕೈಯಾರೆ ತಿನಿಸು ಮಾಮ. ಬೇಗ ತಿನಿಸು ಮಾಮ, ಹೊತ್ತಾಗುತ್ತೆ.
ವಿಶ್ವಕಂಠ ಏ ವಿಶ್ವಕಂಠ ಯಾರು ನೀನು? ನನ್ನ ಆಸ್ಥಾನಕ್ಕೆ ಬಂದು ನನಗೆ ಹೆಸರಿಟ್ಟು ಕರೆಯುವ ವ್ಯಕ್ತಿ ಯಾರು ನೀನು? ನಾನೇ ವಿಶ್ವಕಂಠ ಈ ಗ್ರಾಮದ ಅಗರ್ಭಾದ ಶ್ರೀಮಂತ ರಾಜ ಅಂತ ನನ್ನ ಹೆಸರು. ಏ ಧನರಾಜ್, ಮೊದಲು ಬಂದ ವಿಷಯ ಏನೆಂದು ತಿಳಿಸು. ನಿನ್ನಿಂದ ಒಂದು ಹೆಣ ಉರುಳಿಸಬೇಕು. ಅದು ಈ ವಿಶ್ವಕಂಠನಿಗೆ ಹೆಣ. ಒಂದು ಹೆಣ ಉರುಳಿಸುವುದೆಂದರೆ ಒಂದು ಹಣ್ಣು ತಿಂದು ತೇಗಿದಷ್ಟು ಸಂತೋಷವಾಗಿದೆ. ಬಟ್ ನನ್ನದೊಂದು ಕಂಡೀಷನ್. ಯಾವ ಕಂಡೀಷನ್ ಹೇಳಿಸುವಕಂಟ ಅದಕ್ಕೆ ನಾ ಖಂಡಿತ ಒಪ್ಪುವೆ. ನನ್ನಲ್ಲಿ ಅದು ಒಂದು ರೂಲ್ಸ್ ಇದೆ. ಅದು ಯಾವ ರೂಲ್ಸು ಹೇಳಿಸುವಕಂಟ? ಕಣ್ಣು ತೆಗೆದರೆ 2 ಲಕ್ಷ, ಕೈ ಕಾಲುಗಳನ್ನು ಕತ್ತರಿಸಿದರೆ 5 ಲಕ್ಷ, ಇನ್ನು ತಲೆ ತಲೆ ತೆಗೆದರೆ 10 ಲಕ್ಷ. ಏನಂತೀಯ? ವಿಶ್ವಕಂಠ ಹಣದ ಬಗ್ಗೆ ನೀ ಏನು ಚಿಂತೆ ಬೇಡ. ಹಣದ ಹೊಳೆ ಹರಿದರೂ ಚಿಂತೆ ಇಲ್ಲ, ಆದ್ರೆ ಅವನ ಹೆಣ ಮಾತ್ರ ಉಳಿಸಬೇಕು. ಹಣದ ಹೊಳೆ? ಹ! ಹಣಕ್ಕಾಗಿ ಹಠ ತೊಟ್ಟವರ ಹೆಣ ಉರುಳಿಸಿ ಹೆಣದ ಮೇಲೆ ಹೆಜ್ಜೆ ಹಾಕುವಂತಕ ಈ ಕ್ರಾಂತಿ ಕಿಲ್ಲರ್ ಎಂದು ವಿಶ್ವ ಬರ್ತಿದ್ದಾನೆ ಈ ವಿಶ್ವಕಂಠ. ಓಕೆ ವಿಶ್ವಕಂಠ, ಓಕೆ, ತೆಗೆದುಕೋ ಅಡ್ವಾನ್ಸ್ 1 ಲಕ್ಷ. ನೇಕಿದಾನ ಕಾರ್ಯ ಮುಗಿದ ತಕ್ಷಣ ಮುಟ್ಟಿಸುವೆ. ನೋಡಿ ಧನರಾಜ್, ಕೊಟ್ಟ ಮಾತು ತಪ್ಪಿದರೆ ಕೈಯಲ್ಲಿರುವುದು ಮಚ್ಚು, ನಿನ್ನದೇ ಆಗುವುದು ನೊಚ್ಚು ನೊಚ್ಚು. ಕೊನೆಗೆ ಹಚ್ಚುವೆ ನಿನ್ನ ಆಸ್ತಿ ಪಂಜರಕ್ಕೆ ಕಿಚ್ಚು. ನೋಡು ವಿಶ್ವಕಂಠ, ಹಣದ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ಹಾ ವಿಶ್ವಕಂಠ, ತಗೋ, ಅವನ ತಿರುಮಲ್ ಬಾರಿನಲ್ಲಿ ಪಾರ್ಟಿ ಮಾಡ್ತಾ ಕುಂತಿರ್ತಾನೆ, ತೆಗೆದುಕೋ ಅವನ ಭಾವಚಿತ್ರ. ಆವಿನ ಸಾವಿನ ಸಂದೇಶಕ್ಕಾಗಿ ಕಾಯ್ತಾ ಇರ್ತಾನೆ. ನಾ ಇನ್ನು ಬರುತ್ತೇನೆ.
ಹೋಗು ಹೋಗು ದಂಡ್ರಾಜ್ ಹೋಗು. ಕೊಟ್ಟ ಮಾತು ಇಟ್ಟ ಗುರಿ ತಪ್ಪಿತು ನಮ್ಮ ಜಿಂದಗಿಲೇ ಇಲ್ಲ. ಬಟ್ ಅಂದು ಅರ್ಜುನ ಬಿಟ್ಟ ಬಾಣ ಇಂದು ಈ ವಿಶ್ವಕಂಠ ಬೀಸಿದ ಮಚ್ಚು ಅದೆಂದಿಗೂ ಮಿಸ್ ಆಗಲು ಚಾನ್ಸೇ ಇಲ್ಲ. ಈ ವಿಶ್ವಕಂಠ ಬರಬೇಕಾದ್ರೆ ತಲವಾರ್ ತಂತಾನೆ, ಹೋಗ್ಬೇಕಾದ್ರೆ ಶತ್ರುಗಳ ತಲೆ ಹೋಯ್ತಾನೆ. ದಟ್ ಈಸ್ ಕಂಠ, ವಿಶ್ವಕಂಠ. ರಾಮಾಚಾರ್ಯ ಗೆಲ್ಲುವ ಚಿಲ್ಲ ನಿನ್ನ ಸಿರಿತನ ಸೊಕ್ಕಿಗೆ ತಕ್ಕ ಉತ್ತರಿಸಲು ಈ ವಿರಾಜ ಸಮಯ ಸಾಧಿಸಿ ಸಿದ್ಧನಾಗಿ ಬಂದಿದ್ದಾನೆ. ಈ ಊರ ಬಡವ ಜನರ ಆಸ್ತಿಯನ್ನು ನಿನ್ನ ಕಪಿಮುಷ್ಟಿಯಿಂದ ವಶ ಪಡೆದುಕೊಂಡು ಅದು ಅಲ್ಲದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿನ್ನ ಕೈಗಂತೆ ಮಾಡಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿ ಹಣದ ಚಮತ್ಕಾರದಿಂದ ನಾನೇ ದಂಡರಾಜನೆಂದು ಹೆಸರಿಟ್ಟುಕೊಂಡು ಸೊಕ್ಕಿನಿಂದ ಸಿಕ್ಕಂತೆ ಮೆರೆಯುತ್ತಿರುವ ಹಾಲರದ ಸೋಳೆಯ ಮಗನೇ ದಂಡರಾಜ್, ನಿನ್ನ ಸಿರಿತದ ಸೊಕ್ಕಿಗೆ ತಕ್ಕ ಉತ್ತರಿಸಲು ಸಮಯ ಸಾಧಿಸಿ ಸಿದ್ಧನಾಗಿ ಬಂದಿದ್ದಾನೆ ಈ ವಿರಾಜ. ಈ ಸಮಾಜದಲ್ಲಿ ಸುಂದರವಾಗಿದ್ದ ನನ್ನ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿದೆ. ನನ್ನ ಮನೆತನಕ್ಕೆ ಮಾಡಿದ ಮೋಸದ ಛಾಯೆ ಸದಾ ಹಚ್ಚೋಸುರನಂತೆ ಕಂಗೋಸುತ್ತೇನೆ. ಇನ್ನು ನಿನ್ನ ಆತ್ಮಮಿತ್ರನಾಗಿ ನಿನ್ನ ಮನೆಗೆ ಪ್ರವೇಶಿ ನಂತರ ಇಡೀ ನಿನ್ನ ಸಮಸ್ತ ಆಸ್ತಿನ ಎತ್ತಿ ಹಾಕಿ ಕೊನೆಗೆ ನಿನ್ನ ಕೈಯಲ್ಲಿ ಅಕ್ಷಯ ಪಾತ್ರವನ್ನು ಕೊಟ್ಟು ಭಿಕ್ಷೆ ಬೇಡ ಹಚ್ಚದಿದ್ದರೆ ನನ್ನ ಹೆಸರು ಇಸ್ಕೃತ್ ವಿರಾಜನೇ ಅಲ್ಲ. ಸೂರ್ಯನ ಕಿರಣದಂತೆ ಬಲಪಾನೆ ಹೊಳೆಯುತ್ತಿರುವ ಆ ನಿನ್ನ ಮುದ್ದಿನ ತಂಗಿ
ಧನಲಕ್ಷ್ಮಿ ಆ ನಿನ್ನ ಸೌಂದರ್ಯ ಶ್ರೀಯಲ್ಲಿ ಶೋಭಿಸುತ್ತಿರುವ ಆ ನಿನ್ನ ಶ್ರೀಲಿಂಗಕ್ಕೆ ನಾನೊಂದು ಸರ್ಪವಾಗಿ ಬಂದು ನನ್ನ ಕಾಮದ ಹೆಡೆಯಿಂದ ಕುಕ್ಕಿ ಕುಕ್ಕಿ ಮಣ್ಣು ಪಾಲು ಮಾಡದಿದ್ದರೆ ವಿರಾಜನೇ ಅಲ್ಲ ರಾಮಾಚಾರ್ಯ ಜಿಲ್ಲ ನಿನ್ನ ಸಿರಿತನ ಸೊಕ್ಕಿಗೆ ತಕ್ಕ ಉತ್ತರಿಸಲು ಈ ವಿರಾಜ ಸಮಯ ಸಾಧಿಸಿ ಸಿದ್ಧನಾಗಿ ಬಂದಿದ್ದಾನೆ. ಈ ಊರ ಬಡವ ಜನರ ಆಸ್ತಿಯನ್ನು ನಿನ್ನ ಕಪಿಮುಷ್ಟಿಯಿಂದ ವಶ ಪಡೆದುಕೊಂಡು ಅದು ಅಲ್ಲವೇ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿನ್ನ ಕೈ ಗಂತೆ ಮಾಡಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿ ಹಣದ ಚಮತ್ಕಾರದಿಂದ ನಾನೇ ದಂಡರಾಜನೆಂದು ಹೆಸರಿಟ್ಟುಕೊಂಡು ಸ್ವಕ್ಕಿನಿಂದ ಸಿಕ್ಕಂತೆ ಮೆರೆಯುತ್ತಿರುವ ಹಾಲರದ ಸೋಳೆಯ ಮಗನೇ ದಂಡರಾಜ್, ನಿನ್ನ ಸಿರಿತದ ಸ್ವಕ್ಕಿಗೆ ತಕ್ಕ ಉತ್ತರಿಸಲು ಸಮಯ ಸಾಧಿಸಿ ಸಿದ್ಧನಾಗಿ ಬಂದಿದ್ದಾನೆ ಈ ವಿರಾಜ. ಈ ಸಮಾಜದಲ್ಲಿ ಸುಂದರವಾಗಿದ್ದ ನನ್ನ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿದೆ. ನನ್ನ ಮನೆತನಕ್ಕೆ ಮಾಡಿದ ಮೋಸದ ಛಾಯೆ ಸದಾ ಹಚ್ಚುವ ಸುರನತೆ ಕಂಗೋಸುತ್ತೇನೆ. ಇನ್ನು ನಿನ್ನ ಆತ್ಮಮಿತ್ರನಾಗಿ ನಿನ್ನ ಮನೆಗೆ ಪ್ರವೇಶಿ ನಂತರ ಇಡೀ ನಿನ್ನ ಸಮಸ್ತ ಆಸ್ತಿನ ಎತ್ತಿ ಹಾಕಿ ಕೊನೆಗೆ ನಿನ್ನ ಕೈಯಲ್ಲಿ ಅಕ್ಷಯ ಪಾತ್ರವನ್ನು ಕೊಟ್ಟು ಭಿಕ್ಷೆ ಬೇಡದ ಹಚ್ಚದಿದ್ದರೆ ನನ್ನ ಹೆಸರು ಇಸ್ಕೃತ್ ವಿರಾಜನೇ ಅಲ್ಲ. ಸೂರ್ಯನ ಕಿರಣದಂತೆ ಬಲಬಲನೆ ಹೊಳೆಯುತ್ತಿರುವ ಆ ನಿನ್ನ ಮುದ್ದಿನ ತಂಗಿ ಧನಲಕ್ಷ್ಮಿ ಆ ನಿನ್ನ ಸೌಂದರ್ಯ ಶ್ರೀಯಲ್ಲಿ ಶೋಭಿಸುತ್ತಿರುವ ಆ ನಿನ್ನ ಶ್ರೀಲಿಂಗಕ್ಕೆ ನಾನೊಂದು ಸರ್ಪವಾಗಿ ಬಂದು ನನ್ನ ಕಾಮದ ಹೆಡೆಯಿಂದ
ಕೊಕ್ಕಿ ಕೊಕ್ಕಿ ಮಣ್ಣು ಪಾಲು ಮಾಡದಿದ್ದರೆ ವಿರಾಜನೇ ಅಲ್ಲ.